ಶಾಂತಿ. ಡೇಟ್ ಆಗಿದೆ 17/11/1969. ಅವೇಕ್ ಬಾಪ್ ದಾದಾ ಮಧುಬನ. ಅವೇಕ್ ಮುರಳಿ ಮಹಾವಾಕ್ಯ ಆಗಿದೆ. ಫರ್ಶ್ ಸೆ ಅರ್ಶ್ ಪರ್ ಜಾನೆ ಕಿ ಯುಕ್ತಿಯ. ಕೆಳಗಿನಿಂದ ಮೇಲೆ ಹೋಗಬೇಕು ಅಂತಂದರೆ ಅದಕ್ಕೆ ಯುಕ್ತಿಗಳೇನು? ಫರ್ಶ ಅಂದರೆ ನೆಲ, ಅರ್ಶ ಅಂದರೆ ಮೇಲೆ ಛತ್ತು ಅಂತ ಹೇಳ್ತೀವಲ್ಲ. ಅದಕ್ಕೆ ಬಾಬಾ ಹೇಳ್ತಾರೆ, ಯಹಾ ಭಟ್ಟಿ ಮೇ ಕಿಸ್ಲಿಯೇ ಆಯೇ ಹೋ. ಈ ಭಟ್ಟಿನಲ್ಲಿ ಯಾತಕ್ಕಾಗಿ ಬಂದಿದ್ದೀರಾ? ದೇಹ ಮೇ ರಹತೆ ವಿದೇಹಿ ಹೋ ರಹನೆ ಕಿ ಅಭ್ಯಾಸ ಕೆ ಲಿಯೇ. ದೇಹದಲ್ಲಿ ಇದ್ದುಕೊಂಡೇ ನಾನು ದೇಹ ಅಲ್ಲ, ವಿದೇಹಿಯಾಗಿದ್ದೀನಿ ಅನ್ನೋ ಅಭ್ಯಾಸ ಮಾಡೋಕ್ಕೆ ನಾವಿಲ್ಲಿ ಬಂದಿದ್ದೀವಿ. ಜಬ್ ಸೆ ಯಹಾ ಪಾಂವ್ ರಖತೆ ಹೋ ತಬ್ ಸೆ ಹಿ ಯಹ ಸ್ಥಿತಿ ಹೋನಿ ಚಾಹಿಯೇ. ಯಾವಾಗ ಇಲ್ಲಿ ಮಧುಬನದ ನೆಲದಲ್ಲಿ ಕಾಲನ್ನು ಇಡ್ತೀರಾ, ಪಾದವನ್ನು ಇಡ್ತೀರಾ, ಅವಾಗಿನಿಂದ ಈ ಸ್ಥಿತಿ ಇರಬೇಕು. ಯಾವ ಸ್ಥಿತಿ? ವಿದೇಹಿ ಸ್ಥಿತಿ. जो लक्ष्य रखा जाता है उसको पूर्ण करने के लिए ಅಭ್ಯಾಸ और ಅಟೆನ್ಷನ್ चाहिए. ನಾವೇನು ಗುರಿಯನ್ನು ಇಟ್ಕೊಂಡಿರ್ತೀವೋ ಅದನ್ನು ಪೂರ್ಣ ಮಾಡಬೇಕು ಅಂತಂದರೆ ಅದರ ಸಲುವಾಗಿ ಅಭ್ಯಾಸ ಮಾಡಬೇಕು, ಗಮನ ಇರಬೇಕು, ಅಟೆನ್ಷನ್ ಇರಬೇಕು ಅಂತ ಹೇಳ್ತಾರೆ ಬಾಬಾ. ಬಾಪ್ ದಾದಾ ಹರ್ ಏಕ್ ಕೋ ನೈ ಬಾತ್ ಕೆ ಲಿಯೇ ಹಿ ಬುಲಾತೆ ಹೈ. ಬಾಪ್ ದಾದಾ ಪ್ರತಿಯೊಬ್ಬರಿಗೂ ಇಲ್ಲಿ ಹೊಸ ಹೊಸ ಮಾತುಗಳನ್ನು ಹೇಳೋಕ್ಕೆ ಕರೀತಾರೆ. अधर कुमारों को विशेष इसलिए बुलाया है, पहले तो अपना जो गृहस्थ व्यवहार बनाया है उसमें जो उल्टी सीढ़ी चढ़ी है उस उल्टी सीढ़ी से नीचे उतरने के लिए बुलाया है. ಬಾಬಾ ಹೇಳ್ತಾರೆ, ಇದು ಭಟ್ಟಿ ಯಾರ ಸಲುವಾಗಿರುವಂಥದ್ದು? ಅಧರ್ ಕುಮಾರ್. ವಿಶೇಷವಾಗಿ ಅವ್ರಿಗೆ ಕರೆದಿದ್ದಾರೆ ಬಾಬಾ. ಎದಕ್ಕಂತಂದರೆ, ಮೊದಲು ನೀವು ಗೃಹಸ್ಥ ವ್ಯವಹಾರವನ್ನು ಮಾಡ್ಕೊಂಡಿದ್ದೀರಿ, ಅದರಲ್ಲಿ ಏನಾಗಿದೆ? ಸಿಡಿ ಉಲ್ಟಾ ಇದೆ ಅಂತ ಹೇಳ್ತಾರೆ ಬಾಬಾ. ಸಿಡಿ ಅಂದರೆ ಏಣಿ ಉಲ್ಟಾ ಇದೆ. ಉಸ್ ಉಲ್ಟಿ ಸಿಡಿ ಸೇ ನೀಚೆ ಉತ್ತರನೆ ಕೆ ಲಿಯೇ ಬುಲಾಯಾ ಹೈ. ಆ ಉಲ್ಟಾ ಸಿಡಿ ಹತ್ತಿ ಕೂತಿದ್ದೀರಿ ಈಗ ನೀವು, ಅದರಿಂದ ಕೆಳಗೆ ಇಳಿಸೋಕ್ಕೆ ಬಾಬಾ ಬಂದಿದ್ದಾರೆ. ಉಲ್ಟಾ ಸಿಡಿ ಅಂತಂದ್ರಿ ನಾನು ಏನಲ್ಲ ಅದು ಹಾಕಿ ಕೂತಿದ್ದೀನಿ. ನಾನು ಆತ್ಮ ನಿರ್ವಿಕಾರಿ ಅಲ್ಲ, ನಾನು ಆತ್ಮ ನಿರ್ವಿಕಾರಿ. ಆದರೆ ನಾನೇನು ಮಾಡಿದ್ದೀನಿ? ವಿಕಾರದ ಸಿಡಿಯನ್ನು ಹತ್ಕೊಂಡು ಕೂತಿದ್ದೀನಿ. ಅದ್ರ ಬಾಬಾ ಅದನ್ನೇನು ಮಾಡ್ತಾರೆ? ಇಳ್ಸಕ್ಕೆ ಬಂದಿದ್ದಾರೆ. ಇಳ್ಸಕ್ಕೆ ನಿಮ್ಮನ್ನಿಲ್ಲಿ ಕರೆಸಿದ್ದಾರೆ ಬಾಬಾ ಅಂತ ಹೇಳ್ತಾರೆ ಬಾಬಾ. ಅವ್ರು ಉಲ್ಟಿ ಸಿಡಿ ಸೆ ಉತಾರ್ ಕರ್ ಫಿರ್ ಕಿಸ್ಮೆ ಚಢಾನ ಹೇ. ಉಲ್ಟಾ ಸಿಡಿ ಕೆಳಗಿಳಿದು ಮತ್ತು ಯಾವ ಸಿಡಿನಲ್ಲಿ ಹತ್ತಬೇಕಾಗಿದೆ? ಅರ್ಶ್ ಸೆ ಫರ್ಶ್ ಪರ್, ಫಿರ್ ಫರ್ಶ್ ಸೆ ಅರ್ಶ್ ಪರ್. ಬಾಬಾ ಹೇಳ್ತಾರೆ, ಅರ್ಶ್ ಅಂದರೆ ಛತ್ತು ಮೇಲೆ, ಫರ್ಶ್ ಅಂದರೆ ನೆಲ, ಮೇಲಿನಿಂದ ಕೆಳಗಿಳಿಯೋದು ಮತ್ತು ಕೆಳಗಿನಿಂದ ಮೇಲೆ ಹತ್ತೋದು ಅಂತಾರೆ ಬಾಬಾ. उल्टी सीढ़ी का कुछ न कुछ जो ज्ञान रहता है उस ज्ञान से अज्ञानी बनाने के लिए और जो सत्य ज्ञान है उनकी पहचान देकर शान स्वरूप बनाने के लिए बुलाया है. ಬಾಬಾ ಇದಕ್ಕೆ ಕರೆದಿದ್ದಾರೆ ನಮಗೆ. ಉಲ್ಟಾ ಸಿಡಿಯನ್ನು ಕುಚ್ ನ ಕುಚ್ ಏನೋ ಉಲ್ಟಾ ಸಿಡಿ ಜ್ಞಾನ ನಮ್ಮ ತಲೆಯಲ್ಲಿದೆಯಲ್ಲ, ಆ ಜ್ಞಾನದಿಂದ ಅಜ್ಞಾನಿ ಆಗಬೇಕು. ಯಾವ ಜ್ಞಾನದಿಂದ? ಉಲ್ಟಾ ಜ್ಞಾನದಿಂದ ನಾವೀಗ ಅಜ್ಞಾನಿ ಆಗಿ, ಅದಕ್ಕಾಗಿ ಬಾಬಾ ಏನು ಮಾಡ್ತಾರೆ? ಸತ್ಯ ಜ್ಞಾನವನ್ನು ಕೊಟ್ಟು ಅದ್ರ ಪರಿಚಯ ಕೊಟ್ಟು ನಮ್ಮನ್ನು ಏನು ಮಾಡ್ತಿದ್ದಾರೆ? ಶಾನ್ ಸ್ವರೂಪನ್ನಾಗಿ ಮಾಡೋಕ್ಕೆ ಬಾಬಾ ನಮಗಿಲ್ಲಿ ಕರೆಸಿದ್ದಾರೆ. ಪೆಹಲೆ ಉತಾರ್ನಾ ಹೈ ಫಿರ್ ಚಖಾನಾ ಹೈ. ಮೊದಲು ಇಳಿಸ್ಬೇಕು ಅಂತಾರೆ ಬಾಬಾ. ಜಬ್ ತಕ್ ಪೂರೆ ಉತ್ತರೆ ನಹಿ ಹೈ ತೋ ಚढ़ ಭಿ ನಹಿ ಸಕ್ತೆ. ಎಲ್ಲವನ್ನು ಕೆಳಗಿಳಿಸ್ಬೇಕು ಅಂತಾರೆ ಬಾಬಾ. ಕೆಳಗಿಳಿದ ಮೇಲೆ ಮತ್ತೆ ಹತ್ತಕ್ಕಾಗೋದು ಅಂತ ಹೇಳ್ತಾರೆ ಬಾಬಾ. ಸಭಿ ಬಾತೋ ಮೇ ಅಪನೆ ಕೋ ಉತಾರ್ನೆ ಕೆ ಲಿಯೇ ತಯಾರ್ ಹೋ. ಎಲ್ಲ ಮಾತುಗಳಲ್ಲಿ ತಾವು ಕೆಳಗಿಳಿಲಿಕ್ಕೆ ತಯಾರಿದ್ದೀರೇನು? ಕಿತನಿ ಬಡಿ ಸೀಢಿ ಸೆ ಉತ್ತರ್ನಾ ಹೈ. ಎಷ್ಟು ದೊಡ್ಡ ಏಣಿಯಿಂದ ಇಳಿಬೇಕಾಗಿದೆ. ಉಲ್ಟಿ ಸೀಡಿ ಕಿತನಿ ಲಂಬಿ ಹೈ. ಉಲ್ಟಿ ಸೀಡಿ ಭಾಳ ಉದ್ದಿದೆ ಅಂತಾರೆ ಬಾಬಾ. अभी तक जो पुरुषार्थ किया है उसमें समझते हो कि पूरे ही सीढ़ी उतरे हैं कि कुछ अभी तक उतर रहे हो. ಬಾಬಾ ಹೇಳ್ತಾರೆ, ಇಲ್ಲಿ ತನಕ ನೀವೇನು ಪುರುಷಾರ್ಥ ಮಾಡಿದ್ದೀರಲ್ಲ ಅದರಲ್ಲಿ ನೀವು ತಿಳ್ಕೊಂಡಿದ್ದೀರೇನು ನಾವು ಕಂಪ್ಲೀಟ್ ಸಿಡಿ ಕೆಳಗೆ ಇಳಿದಿದ್ದೀವಿ ಅಂತ. ಸಿಡಿ ಇಳಿಯೋದಂದ್ರೆ ನಾನು, ನಂದು, ವಿಕಾರ, ಮೋಹ
ಲೋಭ ಇವೆಲ್ಲ ಏನೇನಿದಾವಲ್ಲ ಇವೆಲ್ಲ ಉಲ್ಟಿ ಸೀಡಿ ಅಂತಾರೆ ಬಾಬಾ. ಅವೆಲ್ಲವುಗಳಿಂದ ನಾವೇನು ಮಾಡಬೇಕಾಗಿದೆ, ತೆಳಗಿಳಿಬೇಕು. ಇಳಿದಿದ್ದೀರೇನು ಅಂತ ಕೇಳ್ತಾರೆ ಬಾಬಾ. ಕುಚ್ ಅಭಿ ತಕ್ ಉತ್ತರ ರಹೆ ಹೋ, ಇನ್ನು ಇಳಿಬೇಕಾಗಿದೆ ಏನು. ಪೂರಿ ಜಬ್ ಉತ್ತರ ಜಾಯಂಗೆ ತೋ ಫಿರ್ ಚढ़ने में देर नहीं लगेगी. ಎಲ್ಲ ಕೆಳಗಿಳಿದ ಮೇಲೆ ಹತ್ತೋದು ಅಷ್ಟು ಟೈಮ್ ತಗೊಳ್ದಿಲ್ಲ ಅಂತಾರೆ ಬಾಬಾ. ಲೇಕಿನ್ ಉತ್ತರ್ತೆ ಉತ್ತರ್ತೆ ಕಹಾ ನ ಕಹಾ ಠಹರ್ ಜಾತೆ ಹೋ. ಕೆಳಗೆ ಇಳಿತಿರ್ತೀರಿ ಮತ್ತಲ್ಲ ನಿಂತು ಬಿಡ್ತೀರಿ ಅಂತಾರೆ ಬಾಬಾ. ತೋ ಅಬ್ ಸಮझा ಕಿಸ್ ಲಕ್ಷ್ಯ ಸೇ ಬುಲಾಯ ಹೈ. ಗೊತ್ತಾಯ್ತಾ ಯಾವ ಉದ್ದೇಶವನ್ನು ಇಟ್ಕೊಂಡು ನಿಮ್ಗೆ ಇಲ್ಲಿ ಕರೆದಿದ್ದಾರೆ. 63 ಜನ್ಮೋं में जो कुछ उल्टी सीढ़ी चढ़े हो वह पूरी ही उतरनी पड़े. 63 ಜನ್ಮದಲ್ಲಿ ನೀವೇನು ಉಲ್ಟಿ ಸೀಡಿ ಹತ್ತು ಕೂತಿದ್ದೀರಲ್ಲ ಅದನ್ನು ತಳಗಿಳಿಸ್ಬೇಕು. ಫಿರ್ ಚढ़ना भी है, ಮತ್ತು ನಾವು ಹತ್ತಬೇಕಾಗಿದೆ. ಉತ್ತರ್ನಾ ಸಹಜ ಹೈ ವ ಚढ़ना ಸಹಜ ಹೈ. ಇಳಿಯೋದು ಕಷ್ಟನೋ ಹತ್ತೋದು ಕಷ್ಟನೋ. ಉತ್ತರ್ನಾ ಸಹಜ ಹೈ ವ ಉತ್ತರ್ನಾ ಭಿ ಮುಷ್ಕಿಲ್ ಹೈ. ಉತ್ತರ್ನ ಇಳಿಯೋದು ಸಹಜನೂ ಇದೆ, ಕಠಿಣನೂ ಇದೆ. अभी आप जो पुरुषार्थ कर रहे हो वह उतर कर चढ़ने का कर रहे हो. ಈಗೇನು ಪುರುಷಾರ್ಥ ಮಾಡ್ಲಿಕ್ಕತ್ತಿರಲ್ಲ ಇಳಿದು ಹತ್ತೋದು ಅಂತ ಹೇಳ್ತಾರೆ ಬಾಬಾ. ಕಿ ಸಿರ್ಫ್ ಚढ़ने का कर रहे हो, ಬರ ಹತ್ತೋದು ಮಾಡ್ತಿರೋ ನೀವು ಇಳಿದು ಹತ್ಲಿಕ್ಕತ್ತೀರೋ ಅಂತ ಕೇಳ್ತಾರೆ ಬಾಬಾ. कुछ मीठा रहे हो, कुछ बना रहे हो, कुछ मिटा रहे हो, कुछ बना रहे हो. ಸ್ವಲ್ಪ ತೆಗೆದು ಸ್ವಲ್ಪ ಹತ್ತೋದು ಹಿಂಗೆ ಮಾಡ್ತಿರೋ. ದೋನೋ ಕಾಮ್ ಚಲ್ತಾ ನಾ, ಎರಡು ಸ್ವಲ್ಪ ಇಳಿದು ಅಲ್ಲೇ ಇದ್ದು ಮತ್ತು ಅಲ್ಲಿದಲ್ಲೇ ಹತ್ತಿರೇನೋ ಅಂತ ಕೇಳ್ತಾರೆ ಬಾಬಾ. ದೋನೋ ಕಾಮ್ ಚಲ್ತಾ ಹೈ, ಎರಡು ನಡೀತಿದೆಯಲ್ಲ. ಆಪ್ಕೋ ಮಾಲೂಮ್ ಹೈ ಲಾಸ್ಟ್ ಪೌಢಿ ಕೌನ್ಸಿ ಉತ್ತರ್ನಿ ಹೈ. ಲಾಸ್ಟ್ ಸ್ಟೆಪ್ಪು ಯಾವ್ದು ಇಳಿಬೇಕು ಗೊತ್ತಾ. ಇಸ್ ದೇಹಕ್ಕೆ ಭಾನ್ ಕೋ ಛೋಡ್ ದೇನಾ ಹೈ. ಲಾಸ್ಟ್ ಸ್ಟೆಪ್ ಯಾವುದು, ದೇಹ ಭಾನ ಇಳಿಸ್ಬೇಕು ಅಂತಾರೆ ಬಾಬಾ. जैसे कोई शरीर के वस्त्र उतारते हो तो कितना सहज उतारते हो, वैसे ही यह शरीर रूपी वस्त्र भी सहज उतार सको और सहज ही समय पर धारण कर सको. किसको यह अभ्यास पूर्ण रीति से सीखना है. ಅದಕ್ಕೆ ಬಾಬಾ ಹೇಳ್ತಾರೆ, ಹೇಗೆ ಮೈ ಮೇಲೆ ಹಾಕ್ಕೊಂಡಿರ್ತಕ್ಕಂಥ ಬಟ್ಟೆಯನ್ನು ಆರಾಮಾಗಿ ತೆಗಿತೀವೋ ಹಾಗೆ ಈ ದೇಹವನ್ನು ಕೂಡ ನಾನು ಆತ್ಮ ಧರಿಸ್ಕೊಂಡಿದ್ದೀನಿ. ದೇಹನೂ ಕೂಡ ಒಂದು ಬಟ್ಟೆ. ನಾನು ಆತ್ಮನ ಬಟ್ಟೆ ಯಾವುದು, ದೇಹ. ಈ ದೇಹ ಅನ್ನೋ ಬಟ್ಟೆಯನ್ನು ಕೂಡ ಸಹಜವಾಗಿ ತೆಗಿಬೇಕು ಅಂತ ಹೇಳ್ತಾರೆ ಬಾಬಾ. ಅದನ್ನು ಅಭ್ಯಾಸ ಮಾಡಬೇಕು. ಲೇಕಿನ್ ಕೊಯ್ ಕಾ ಯಹ ದೇಹ ಅಭಿಮಾನ ಕ್ಯೂ ನಹಿ ಟೂಟ್ತಾ ಹೈ. ಆದರೆ ದೇಹ ಅಭಿಮಾನ ಹೋಗೋದಿಲ್ಲ ಯಾಕೆ. ಯಹ ದೇಹ ಕಾ ಚೋಲಾ ಕ್ಯೂ ಸಹಜ ನಹಿ ಉತರ್ತಾ ಹೈ. ಈ ದೇಹ ಅನ್ನೋ ಚೋಲ ಅಂತ ಹೇಳಿದ್ರು ಚಪ್ಪಲಿ ಯಾಕೆ ಇಳಿದಿಲ್ಲ, ಯಾಕೆ ತೆಗೆಯೋದಿಲ್ಲ. ಜಿಸ್ಕಾ ವಸ್ತ್ರ ತಂಗ್ ಟೈಟ್ ಹೋತಾ ಹೈ ತೋ ಉತಾರ್ ನಹಿ ಸಕ್ತೆ. ಚೋಲ ಅಂದರೆ ವಸ್ತ್ರ, ಇದು ಟೈಟ್ ಆದರೆ ಏನಾಗೋದಿಲ್ಲ, ತೆಗಿಯಕ್ಕೆ ಬರೋದಿಲ್ಲ. ಅದಕ್ಕೆ ಲೂಸ್ ಹಾಕೋಬೇಕು ಅಂತ ಹೇಳ್ತಾರೆ ಬಾಬಾ. कोई संस्कारों में अगर यह देह का वस्त्र चिपका हुआ है अर्थात तंग टाइट है तब उतरता नहीं है. ಯಾವುದೋ ಒಂದು ಸಂಸ್ಕಾರ ಭಾಳ ಕಡೀ ಸಂಸ್ಕಾರ ಇತ್ತು, ಅದು ಟೈಟ್ ಇತ್ತು ಅಂದರೆ ತೆಗಿಯೋಕ್ಕೆ ಆಗೋದಿಲ್ಲ. नहीं तो उतारना चढ़ाना व यह देह रूपी वस्त्र छोड़ना और धारण करना बहुत सहज है. ಇಲ್ಲ ಅಂತಂದರೆ ಬೇಗ ಟೈಟ್ ಇರಲಿಲ್ಲ ಅಂದರೆ ಬೇಗ ತೆಗಿಯೋದು ಭಾಳ ಸುಲಭ ಆಗ್ತದೆ, ಆರಾಮಾಗಿ ಬಿಡ್ಬೋದು. जैसे कि स्थूल वस्त्र उतारना और पहनना सहज होता है, तो यही देखना है कि यह देह रूपी वस्त्र किस संस्कार से लटका हुआ है. ಅದಕ್ಕೆ ಇದು ನೋಡಬೇಕಾಗಿದೆ, ಯಾವ ವಸ್ತ್ರ संस्कार से लटका हुआ है ಅಂದರೆ ಹಿಂಗೆ ಜೊತಾಡ್ತಿರ್ತದಲ್ಲ. जब सभी संस्कारों से न्यारा हो जाएंगे तो फिर अवस्था भी न्यारी हो जाएगी. ಎಲ್ಲ ಸಂಸ್ಕಾರಗಳಿಂದ ನೀವು ಭಿನ್ನ ಆಗಿದ್ರಿ ಅಂತಂದರೆ ನಿಮ್ಮ ಅವಸ್ಥೆನೂ ಕೂಡ ನ್ಯಾರ ಆಗ್ತದೆ. इसलिए बाप दादा भी कई बार समझाते हैं कि सभी बातों में ಈಸಿ रहो. ಅದಕ್ಕೆ ಬಾಬಾ ಹೇಳ್ತಾರೆ, ಎಲ್ಲ ಮಾತುಗಳಲ್ಲಿ ಸರಳವಾಗಿರಬೇಕು. जब खुद सभी में ಈಸಿ रहेंगे तो सभी कार्य भी ಈಸಿ होंगे. ಯಾವಾಗ ಸ್ವಂತ ನೀವು ಎಲ್ಲದರಿಂದ ಸರಳವಾಗಿರ್ತೀರಿ ಎಲ್ಲ ಕಾರ್ಯಗಳು ಕೂಡ ಸರಳ ಆಗ್ತವೆ. अपने को टाइट करने से कार्य में भी टाइटनेस आ जाती है. ತಮ್ಮನ್ನು ತಾವು ಟೈಟ್ ಬಿಗೋಳ್ಗಿರಬಾರ್ದು.
ಮಾಡ್ಕೊಂಡ್ರಿ ಅಂತಂದರೆ ಎಲ್ಲನೂ ಟೈಟ್ನೆಸ್ ಆಗಿಬಿಡ್ತದೆ. वैसे तो जो इतने समय से पुरुषार्थ में चलने वाले हैं, ಹಾಗಂತೂ ಇಲ್ಲಿ ತನಕ ನೀವು ಭಾಳಷ್ಟು ಸಮಯದಿಂದ ಪುರುಷಾರ್ಥದಲ್ಲಿ ನಡೀತಿದ್ದೀರಾ. उनको बहुत ही कर्तव्य में न्यारापन आना ही चाहिए. ಭಾಳ ದಿವಸ ಇದ್ದವ್ರು ನೀವೇನು ಮಾಡಬೇಕು, ಕರ್ತವ್ಯದಲ್ಲಿ ಭಿನ್ನ ಆಗಬೇಕು. अभी इस भट्टी में जो भी टाइटनेस है वह भी और जो कुछ उल्टी सीढ़ी की पौड़ियाँ रही हुई है. ಅದಕ್ಕೆ ಬಾಬಾ ಹೇಳ್ತಾರೆ, ಇನ್ನು ಈ ಭಟ್ಟಿನಲ್ಲಿ ಏನು ಮಾಡಬೇಕು ಅಂದರೆ ಏನೇನು ಟೈಟ್ನೆಸ್ ಇದೆಯೋ, ಏನು ಉಲ್ಟಿ ಸೀಡಿ ಇಳಿತಾ ಇದ್ದೀರೋ, ಲಾಸ್ಟ್ ಸ್ಟೆಪ್ ಇದೆಯೋ, ಏನು ಮಾಡ್ಬೇಕಂತಾರೆ ಬಾಬಾ, ಇಳಿಬೇಕು. ವಹ ಉತಾರ್ನಾ ಭೀ ಅವ್ರ ಫಿರ್ ಲಿಫ್ಟ್ ಮೇ ಚढ़ना भी. ಕಂಪ್ಲೀಟ್ ತೆಳಗಿಳಿದು ಏನು ಮಾಡಬೇಕಾದ, ಕೆಳಗಿಳಿದು ಏನು ಮಾಡಬೇಕಾಗಿದೆ, ಲಿಫ್ಟ್ನಲ್ಲಿ ಮೇಲೆ ಹಾರಿ ಹೋಗಬೇಕು. ಲೇಕಿನ್ ಲಿಫ್ಟ್ ಮೇ बैठने के लिए क्या करना पड़ेगा. ಲಿಫ್ಟ್ ಒಳಗೆ ಹೋಗಿ ನಿಲ್ಲಬೇಕು ಅಂದರೆ ಏನು ಮಾಡಬೇಕು. ಲಿಫ್ಟ್ ಮೇ ಕೌನ್ बैठ सकेंगे. ಲಿಫ್ಟ್ನಲ್ಲಿ ಯಾರು ಕೂಡ್ಬೋದು. बाप के लिए सारे दुनिया में लायक बच्चे ही श्रेष्ठ सौगात है. ಬಾಬಾಗೆ ಇಡೀ ಜಗತ್ತಿನಲ್ಲಿ ಲಾಯಕ್ ಬಚ್ಚೆ ಶ್ರೇಷ್ಠ ಸೌಗಾತ್ ಗಿಫ್ಟ್ ಅಂತಾರೆ ಬಾಬಾ. तो लिफ्ट में चढ़ने के लिए बाप की गिफ्ट बनना और फिर जो कुछ है वह भी गिफ्ट में देना पड़ेगा. ಬಾಬಾ ಹೇಳ್ತಾರೆ, ಲಿಫ್ಟ್ನಲ್ಲಿ ಕೂತ್ಕೊಳ್ಬೇಕು ಅಂತಂದರೆ ತಂದೆಯ ಗಿಫ್ಟ್ ಆಗಬೇಕು ನಾವು. ಮತ್ತು ಜೋ ಕುಚ್ ಹೈ, ನಮ್ದು ಏನಿದೆಯೋ ಅದನ್ನು ಗಿಫ್ಟ್ನಲ್ಲಿ ಕೊಟ್ಬಿಡಬೇಕು. ಗಿಫ್ಟ್ ದೇನಿ ಭೀ ಪಡೇಗಿ ಅವ್ರ ಬಾಪ್ಗೆ ಗಿಫ್ಟ್ ಬನ್ನಾ ಭೀ ಪಡೇಗ. ಗಿಫ್ಟ್ ಕೊಡಬೇಕು ಮತ್ತು ತಂದೆಯ ಗಿಫ್ಟ್ ಆಗಬೇಕು. ತಬ್ ಲಿಫ್ಟ್ ಮೇ बैठ सकेंगे. ಆವಾಗ ನೀವು ಲಿಫ್ಟ್ನಲ್ಲಿ ಕೂಡಕ್ಕಾಗತ್ತೆ. ಸಮझा. ಅಭಿ देखना है दोनों काम के हैं, काम किए हैं. ಈಗ ನೋಡಬೇಕು ಎರಡು ಕೆಲಸ ಆಗಿದ್ದಾವೇನು. ಏನು, ಗಿಫ್ಟ್ ಭೀ ದಿ ಹೇ ಅವ್ರ ಗಿಫ್ಟ್ ಬನೆ ಭೀ ಹೇ. ಗಿಫ್ಟ್ ಕೊಟ್ಟಿದ್ದೀರಾ ಮತ್ತು ನೀವು ಗಿಫ್ಟ್ ಆಗಬೇಕು. ಪರಮಾತ್ಮನ ಕೊಡುಗೆಗಳು ನಾವು ಹಂಗಾಗಿದ್ದೀವ. ಅದಕ್ಕೆ ಹೇಳ್ತಾರೆ ಬಾಬಾ, ಗಿಫ್ಟ್ ಕೋಸ್ ಬಹುತ್ ಸಂಭಾಲ ಜಾತಾ ಹೈ. ಯಾರು ಏನಾದರೂ ಗಿಫ್ಟ್ ಕೊಟ್ಟರೆ ಅದನ್ನೇನು ಮಾಡ್ತೀವಿ, ಜಪಾನ ಮಾಡ್ತೀವಿ. ಹಂಗೆ ನಾನು ಕೂಡ ಏನು ಬಾಬಾನ ಗಿಫ್ಟ್. ಹಾಗಾದರೆ ನನ್ನನ್ನು ನಾನು ಏನು ಮಾಡಬೇಕಾಗ್ತದಿಲ್ಲ, ಸಂಭಾಲನೆ ಮಾಡಬೇಕಾಗ್ತದೆ. ಅವ್ರ ಗಿಫ್ಟ್ ಕೋ ಶೋಕೇಸ್ ಮೇ ಸಜಾ ಕರ್ ರಖ್ತೆ ಹೈ. ಗಿಫ್ಟನ್ನು ಹೆಂಗೆ ಇಡ್ತೀವಿ, ಶೋಕೇಸ್ನಲ್ಲಿ ಶೃಂಗಾರ ಮಾಡಿರ್ತಾರೆ. ಜೈಸಿ ಜೈಸಿ ಗಿಫ್ಟ್ ವೈಸಿ ವೈಸಿ ಶೋಕೇಸ್ ಮೇ ಆಗೆ ಆಗೆ ರಖ್ತೆ ಹೈ. ಗಿಫ್ಟ್ ಯಾವ ಗಿಫ್ಟ್ ಚಂದ ಇರ್ತಾವೋ ಶೋಕೇಸ್ನಲ್ಲಿ ಮುಂದಿಡ್ತಾರೆ. ಯಾವುದು ಅದಕ್ಕಿಂತ ಕಮ್ಮಿ ಇರ್ತದೆ ಹಿಂದಿಟ್ಕೊತ ಹೋಗ್ತಾರೆ. बाबा ಹೇಳ್ತಾರೆ, आप सभी भी अपने आप को ऐसी गिफ्ट बनाओ जो लिफ्ट भी मिल जाए और इस सृष्टि के शोकेस में सभी से आगे आ जाओ. ಎಷ್ಟು ಚಂದ ಹೇಳ್ತಾರೆ ಬಾಬಾ. ಏನು ಹೇಳ್ತಾರೆ ಬಾಬಾ, ತಾವೆಲ್ಲರೂ ಅಪ್ನೇಕೋ ತಮ್ಮನ್ನು ತಾವು ಇಂಥ ಗಿಫ್ಟನ್ನು ಮಾಡ್ಕೊಳ್ಳಿ. ಲಿಫ್ಟ್ ನಿಮಗೆ ಸಿಗಬೇಕು ಅಷ್ಟೇ ಅಲ್ಲ, ಸೃಷ್ಟಿಯ ಶೋಕೇಸ್ನಲ್ಲಿ ನೀವು ಮುಂದೆ ಬರಬೇಕು. तो शोकेस में सभी से आगे रहने के लिए अधर कुमारों को दो विशेष बातों का ध्यान में रखना पड़ेगा. ಹಾಗಾದರೆ ಶೋಕೇಸ್ನಲ್ಲಿ ಎಲ್ಲರೂ ಶೋಕೇಸಲ್ಲಿ ಬರಬೇಕು ಅಂತಂದರೆ ಅಧರ್ ಕುಮಾರ್ ಅವರು ವಿಶೇಷವಾಗಿ ಎರಡು ಮಾತುಗಳ ಕಡೆ ಗಮನ ಕೊಡಬೇಕು. ಶೋಕೇಸ್ ಮೇ ಚೀಸ್ ರಖಿ ಜಾತಿ ಹೈ, ಉಸ್ಮೇ ಕ್ಯಾ ವಿಶೇಷತಾ ಹೋತಿ ಹೈ. ಶೋಕೇಸಲ್ಲಿ ಇಟ್ಟಂಥ ವಸ್ತುಗಳಲ್ಲಿ ಏನು ವಿಶೇಷತೆ ಇರ್ತದೆ, ಅಟ್ರಾಕ್ಟಿವ್. ಆ ಗಿಫ್ಟದಲ್ಲಿ ಏನಿರ್ತದೆ, ಆಕರ್ಷಣೆ ಇರ್ತದೆ. एक तो अपने को अट्रैक्टिव बनाना पड़ेगा और दूसरा एक्टिव रहना पड़ेगा. ಒಂದು ನಿಮ್ಮನ್ನು ನೀವು ಅಟ್ರ್ಯಾಕ್ಟ್ ಮಾಡ್ಕೋಬೇಕು. ಅಟ್ರ್ಯಾಕ್ಟ್ ಮಾಡ್ಕೊಳ್ಳೋದಂದ್ರೆ ಹೆಂಗೆ ಮೇಕಪ್ ಮಾಡ್ಕೊಳ್ಳೋದ, ನನ್ನ ಆತ್ಮ, ನನ್ನ ಕಣ್ಣು ಅಟ್ರಾಕ್ಷನ್ ಇರಬೇಕು, ನನ್ನ ಆತ್ಮ ನಕ್ಷತ್ರ ಹೊಳಿತಿರಬೇಕು. ಆ ಭಾನದಲ್ಲಿದ್ದಾಗ ನಾವೇನಾಗ್ತೀವಿ, ಅಟ್ರ್ಯಾಕ್ಟ್. ದೇಹಿ ಭಾನದಲ್ಲಿ ಇದ್ದರೆ ಇನ್ನೊಂದೇನಿರಬೇಕು, ಆ್ಯಕ್ಟಿವ್ ಆಗಿರಬೇಕು. यह दोनों विशेषताएं खास अधर कुमारों को अपने में भरनी है. ಅಧರ್ ಕುಮಾರ್ ಏನು ಮಾಡಬೇಕು, ಒಂದು ಅಟ್ರಾಕ್ಟಿವ್ ಇರಬೇಕು, ಇನ್ನೊಂದು ಆ್ಯಕ್ಟಿವ್ ಆಗಿರಬೇಕು. यह दोनों गुण आ जाएंगे तो फिर और कुछ रहेगा नहीं. ಇವೆರಡು ಗುಣ ಬಂದರೆ ಸಾಕು, ಮುಂದೆ ಏನು ಉಳಿದೇ ಇಲ್ಲ ಅಂತಾರೆ ಬಾಬಾ. ಕहाँ ಆ್ಯಕ್ಟಿವ್ बनने में कमी देखने में आती है. ಎಲ್ಲೆಲ್ಲಿ ಆ್ಯಕ್ಟಿವ್ ಆಗೋದ್ರಲ್ಲಿ ಕಮ್ಮಿ ಆಗ್ತೀವಿ. तो इस भट्टी से विशेष कौन सी छाप लगा कर जाएंगे. ಹಾಗಾದರೆ
ಈ ಭಟ್ಟಿನಲ್ಲಿ ವಿಶೇಷವಾಗಿ ಏನು ಸಿಕ್ಕ ಹಾಕೊಂಡು ಹೋಗ್ತೀರಾ? ಯಹಿ ದೋ ಶಬ್ದ ಸುನಾಯ. ಈ ಎರಡೇನು ಶಬ್ದಗಳ ಕೇಳಿದ್ರಲ್ಲ, ಏನು ಅಟ್ರಾಕ್ಟಿವ್ ಆ್ಯಂಡ್ ಆ್ಯಕ್ಟಿವ್. अगर यह छाप लगा कर जाएंगे तो आपकी एक्टिविटी भी बदली होगी. ಈ ಸಿಕ್ಕ ಹಾಕ್ಕೊಂಡು ಹೋದರೆ ನಿಮ್ಮ ಚಟುವಟಿಕೆಗಳು ಕೂಡ ಚೇಂಜ್ ಆಗ್ತವೆ. जितनी जितनी यह छाप और ठप्पा पक्का लगा कर जाएंगे उतनी एक्टिविटी भी पक्की और बदली हुई देखने में आएगी. ಇಷ್ಟು ಛಾಪನ್ನು ನೀವು ಪಕ್ಕಾ ಮಾಡ್ಕೊಂಡು ಹೋದರೆ ಆ್ಯಕ್ಟಿವಿಟಿ ಪಕ್ಕಿ ಆಗ್ತದೆ ಮತ್ತು ನೀವು ಚೇಂಜ್ ಆಗ್ತೀರಾ, ಕಾಣಿಸ್ತೀರಾ. अगर ठप्पा कुछ ढीला लगा कर जाएंगे तो फिर एक्टिविटी में चेंज नहीं देखने में आएगी. ಸಿಕ್ಕ ಪಕ್ಕ ಇಲ್ಲ ಅಂತಂದರೆ ಆ್ಯಕ್ಟಿವಿಟಿನಲ್ಲಿ ಚೇಂಜ್ ಆಗೋದಿಲ್ಲ ಅಂತಾರೆ ಬಾಬಾ. यह तो सुना था ना, भट्टी में आना अर्थात अपना रूप रंग दोनों बदलना है. ಭಟ್ಟಿನಲ್ಲಿ ಬರೋದು ಅಂತಂದ್ರೇನು, ನಮ್ಮದೆಲ್ಲ ಚೇಂಜ್ ಆಗಿ ಬರೋದು. ಭಟ್ಟಿ में जो चीज़ आती है उनकी जो बुराई होती है वह गल जाती है. ಭಟ್ಟಿನಲ್ಲಿ ಯಾವ ವಸ್ತುವನ್ನು ತಂದು ಹಾಕ್ತೀವೋ ಅದರಲ್ಲಿ ಏನು ಡಿಫೆಕ್ಟ್ ಇದೆಯೋ ಅದೇನಾಗ್ತದೆ, ಸುಟ್ಟು ಹೋಗ್ಬಿಡ್ತದೆ. जो असली रूप है, असली जो कर्तव्य है वह यहाँ से लेकर जाना है. ನಮ್ಮದು ಅಸಲಿ ರೂಪ, ನಿಜವಾದ ರೂಪ, ನಿಜವಾದ ಕರ್ತವ್ಯ ಅದನ್ನು ತಗೊಂಡು ಹೋಗಬೇಕು. ನಮ್ಮ ನಿಜವಾದ ರೂಪ ನಾನು ಆತ್ಮ, ಕರ್ತವ್ಯ ಶಿವ ಪರಮಾತ್ಮ ಏನು ಹೇಳಿದಾರೋ ಅದೇ ನಮ್ಮ ಕರ್ತವ್ಯ. ಬಾಬಾ ಹೇಳ್ತಾರೆ, वह कौन सा रूप है, क्या बदलेंगे, अभी रंग बदलते रहते हैं, फिर एक ही रंग पक्का चढ़ जाएगा. जिसको ऊपर और कोई रंग चढ़ नहीं सकता और जिस रंग को कोई मिटा नहीं सके और न मिट सके न और कोई रंग चढ़ सके. ಬಾಬಾ ಹೇಳ್ತಾರೆ, ವಹ ಕೌನ್ ಸಾ ರೂಪ, ಅದು ಯಾವ ರೂಪ, ಏನು ಚೇಂಜ್ ಆಗಬೇಕು. ಈಗ ಬಣ್ಣ ಬದಲಿ ಆಗ್ತದೆ ಮತ್ತು ಬಣ್ಣ ಪಕ್ಕ ಆಗಿಬಿಡ್ತದೆ. ಅದರ ಮೇಲೆ इसके ऊपर और कोई रंग चढ़ नहीं सकता. ಒಂದು ಸಲ ರಂಗ್ ಬದಲಿ ಆಯಿತು ಅಂದರೆ ಅದ್ರ ಮೇಲೆ ಬೇರೆ ಮತ್ತೆ ಯಾವ ರಂಗ್ ಹಚ್ಚೋ ಅವಶ್ಯಕತೆ ಇಲ್ಲ, ತೆಗಿಯೋಕ್ಕಾಗೋದಿಲ್ಲ ಅಥವಾ ಮತ್ತೆ ಹಚ್ಚೋಕ್ಕಾಗಲ್ಲ. ಸಭಿ ಬಾತೋಮೆ ಆ್ಯಕ್ಟಿವ್ ಹೋನಾ ಹೈ, ಎಲ್ಲ ಮಾತುಗಳಲ್ಲಿ ಆ್ಯಕ್ಟಿವ್ ಆಗಿರಬೇಕು. ಜೈಸಾ ಸಮಯ ಜೈಸಿ ಸರ್ವಿಸ್ ಉಸ್ಮೆ ಎವರ್ ರೆಡಿ. ಸಮಯ ಹೇಗೆ, ಸೇವೆ ಹೇಗೆ, ಹಂಗೆ ಎವರ್ ರೆಡಿ ಆಗಬೇಕು. कोई भी कार्य आता है तो एक्टिव जो होता है उस कार्य को शीघ्र ही समझकर और सफलता को प्राप्त कर लेता है. ಬಾಬಾ ಹೇಳ್ತಾರೆ, ಯಾವುದೇ ಕಾರ್ಯ ಬಂದರೂ ಆ್ಯಕ್ಟಿವ್ ಆಗಿರಬೇಕು. ಆ ಕಾರ್ಯದಲ್ಲಿ ಶೀಘ್ರವಾಗಿ ತಿಳ್ಕೊಂಡು ಅದನ್ನು ಸಫಲತೆಯನ್ನಾಗಿ ಮಾಡಬೇಕು. जो एक्टिव नहीं होते तो पहले कार्य को सोचते रहते हैं. ಯಾರು ಆ್ಯಕ್ಟಿವ್ ಇರೋದಿಲ್ವೋ ಅವ್ರು ವಿಚಾರ ಮಾಡ್ತಾರೆ, ಹೆಂಗೆ ಏನು, ಸೋಚ್ತೆ ಸೋಚ್ತೆ ಸಮಯ ಭೀ ಗವಾएंगे. ವಿಚಾರ ಮಾಡ್ತಾ ಮಾಡ್ತಾ ಸಮಯವನ್ನು ಹಾಳು ಮಾಡ್ತಾರೆ, ಸಫಲತಾ ಭೀ ನಹಿ ಹೋಗಿ. ಆ್ಯಕ್ಟಿವ್ ಅರ್ಥಾತ್ ಎವರ್ ರೆಡಿ. ಆ್ಯಕ್ಟಿವ್ ಅಂತಂದ್ರೇನು, ಯಾವಾಗ ಏನು ಹೇಳ್ತಾರೋ ಅದು ಮಾಡೋಕ್ಕೆ ತಯಾರಿರಬೇಕು. ಅವ್ರು ವಹ ಹರ್ ಕಾರ್ಯಕ್ಕೋ ಪರಖ್ ಭೀ ಲೇಗಾ. ಅವರು ಆವಾಗ ಪ್ರತಿಯೊಂದು ಕಾರ್ಯವನ್ನು ಪರಖ್ ಮಾಡ್ತಾರೆ. ಉಸ್ಮೇ ಜುಟ್ ಭೀ ಜಾಯೇಗಾ और सफलता भी पालेगा. तीनों बातें उसमें होगी. जिसमें भारीपन होता है उनको एक्टिव नहीं कहा जाता. ಒಳಗಡೆ ಭಾರೀಪನ್ ಅಂದ್ರೇನು, ದೇಹಾಭಿಮಾನದಲ್ಲಿ ಇದ್ದರೆ ಅವ್ರು ಆ್ಯಕ್ಟಿವ್ ಆಗಿರೋಕ್ಕಾಗೋದಿಲ್ಲ ಅಂತಾರೆ ಬಾಬಾ. पुरुषार्थ में भारी, अपने संस्कारों में भारी, उनको एक्टिव नहीं कहा जाएगा. ನಾ ಪುರುಷಾರ್ಥ ಭಾರಿ ಮಾಡ್ತೀನಿ, ನಾ ಅಷ್ಟು ಶ್ರೇಷ್ಠ ಎಷ್ಟು ಶ್ರೇಷ್ಠ ಹೀಗೆಲ್ಲ ಅನ್ಕೋತ ಕೂತ್ರೂ ಆ್ಯಕ್ಟಿವ್ ಆಗಿರೋಕ್ಕಾಗೋದಿಲ್ಲ. ಆ್ಯಕ್ಟಿವ್ ಜೋ ಹೋಗಾ ವಹ ಎವರ್ ರೆಡಿ ಅವ್ರು ಈಸಿ ಹೋಗಾ. ಯಾರಿಗೆ ಆ್ಯಕ್ಟಿವ್ ಅಂತ ಹೇಳ್ತಾರೆ, ಎಲ್ಲದಕ್ಕೂ ತಯಾರಾಗಿರಬೇಕು, ಯಾವಾಗಲೂ ತಯಾರಾಗಿರಬೇಕು ಮತ್ತು ಈಸಿ ಸರಳ ಇರಬೇಕು. ಬಾಬಾ ಹೇಳ್ತಾರೆ, खुद ईजी बनने से सब कार्य भी ईजी, पुरुषार्थ भी ईजी हो जाता है. ಸ್ವತಃ ನಾವು ಈಸಿ ಆಗಿದ್ವಿ ಅಂತಂದರೆ ಎಲ್ಲ ಕಾರ್ಯವೂ ಸರಳ ಆಗ್ತದೆ, ಪುರುಷಾರ್ಥನೂ ಸರಳ ಆಗಿಬಿಡ್ತದೆ. ಖುದ್ ಈಸಿ ನಹಿ ಬಂತೆ तो पुरुषार्थ और सर्विस दोनों ಈಸಿ ನಹಿ ಹೋತಿ. ಸ್ವತಃ ನಾವೇ ಸರಳ ಇಲ್ಲ ಅಂತಂದರೆ ಪುರುಷಾರ್ಥನೂ ಸರಳ ಇಲ್ಲ, ಸರ್ವಿಸ್ನೂ ಸರಳ ಇಲ್ಲ. ಮುಷ್ಕಿಲಾತೋ ಕಾ ಸಾಮನಾ ಕರ್ನಾ ಪಡ್ತಾ ಹೈ. ನಾವು ಟೈಟ್ ಆಗಿದ್ವಿ ಅಂತಂದರೆ ಅನೇಕ ಕಠಿಣತೆಗಳನ್ನು ಎದುರಿಸಬೇಕಾಗ್ತದೆ. अपने संस्कार अपनी कमजोरियाँ मुश्किल के रूप में देखने में आती हैं.
ನಮ್ಮ ಸಂಸ್ಕಾರಗಳು, ನಮ್ಮ ವೀಕ್ನೆಸ್ಗಳು ಏನಾಗ್ಬಿಡ್ತವೆ, ಕಠಿಣ ರೂಪದಲ್ಲಿ ಕಾಣಿಸೋಕ್ಕೆ ಶುರುವಾಗ್ತವೆ. पुरुषार्थ भी मुश्किल नहीं, पुरुषार्थನೂ ಬಹಳ ಕಠಿಣ ಇಲ್ಲ. अपनी कमजोरियां मुश्किल बना देती है, ನಮ್ಮ ವೀಕ್ನೆಸ್ಗಳನ್ನು ನಮ್ಮನ್ನು ಕಠಿಣನ್ನಾಗಿ ಮಾಡ್ತವೆ. नहीं तो कोई को सहज, कोई को मुश्किल क्यों भासता है. ಹಾಗಾದರೆ ಒಂದೇ ಪುರುಷಾರ್ಥ ಕೆಲವ್ರಿಗೆ ಈಸಿ ಆಗ್ತದೆ, ಕೆಲವ್ರಿಗೆ ಕಠಿಣ ಯಾಕೆ ಆಗ್ತದೆ. अगर मुश्किल ही है तो सभी को सभी बातें मुश्किल हो. ಅದು ಕಠಿಣ ಇತ್ತು ಅಂತಂದರೆ ಎಲ್ಲರಿಗೂ ಕಠಿಣ ಆಗಬೇಕಿತ್ತು. ಲೇಕಿನ್ ವಹಿ ಬಾತ್ ಕೋಯಿ ಕೋ ಮುಷ್ಕಿಲ್ ಕೋಯಿ ಕೋ ಸಹಜ್ ಕ್ಯೂ. ಅದು ಒಂದೇ ಮಾತು, ಕೆಲವ್ರಿಗೆ ಈಸಿ ಅನಿಸ್ತದೆ, ಕೆಲವ್ರಿಗೆ ಕಠಿಣ ಅನಿಸ್ತದೆ. ಯಾಕೆ? ಅಪನಿ ಹಿ ಕಮ್ಜೋರಿಯಾ ಮುಷ್ಕಿಲಾತ್ ಕೆ ರೂಪ್ ಮೇ ಆತಿ ಹೇ. ತಮ್ಮ ಕಮ್ಜೋರಿಗಳಿಂದನೇ ಅದೇನು ಅನ್ನಿಸ್ತದೆ, ಕಠಿಣ ಅನ್ನಿಸ್ತದೆ. ಇಸ್ಲಿಯೇ ಯಹ ದೋ ಬಾತೆ ಧಾರಣ ಕರ್ನಿ ಹೇ. ಬಾಬಾ ಹೇಳ್ತಾರೆ, अट्रैक्टिव भी तब बन सकेंगे जब पहले अपने में ವಿಶೇಷತಾಯೇ ಹೋಗಿ. ಅಟ್ರಾಕ್ಟಿವ್ ಯಾವಾಗ ಆಗ್ತೀವಿ, ನಮ್ಮಲ್ಲಿ ವಿಶೇಷತೆಗಳಿರಬೇಕು. ಆಕರ್ಷಿತ್ ಬನನೆ ಲಿಯೇ ಹರ್ಷಿತ್ ಭಿ ರಹನಾ ಪಡೇಗ. ಆಕರ್ಷಿತ ಆಗಬೇಕು ಅಂದರೆ ಯಾವಾಗಲೂ ನಾವು ಖುಷಿಯಾಗಿ ಹರ್ಷಿತ್ ಆಗಬೇಕು. ಹರ್ಷಿತ್ ಕಾ ಅರ್ಥ ಹಿ ಹೈ ಅತೀಂದ್ರಿಯ ಸುಖ ಮೇ ಝೂಮ್ನಾ. ಹರ್ಷಿತ ಆಗಿರೋದು ಅದರ ಅರ್ಥ ಏನು? ಅತೀಂದ್ರಿಯ ಸುಖದಲ್ಲಿ ತೇಲಾಡ್ತಿರಬೇಕು ಅಂದ್ರೆ ಬಾಬಾ. ಜ್ಞಾನ ಕೋ ಸುಮಿರನ್ ಕರ್ಕೆ ಹರ್ಷಿತ್ ಹೋನಾ. ಜ್ಞಾನವನ್ನು ಸಿಮರನ್ ನೆನಪಿಸ್ತಾ ಖುಷಿಯಾಗಿರಬೇಕು. ಅವ್ಯಕ್ತ ಸ್ಥಿತಿ ಕಾ ಅನುಭವ ಕರ್ತೆ ಅತೀಂದ್ರಿಯ ಸುಖ ಮೇ ಆನ. ಅವ್ಯಕ್ತ ಸ್ಥಿತಿಯ ಅನುಭವ ಮಾಡ್ತಾ ಅತೀಂದ್ರಿಯ ಸುಖದಲ್ಲಿ ಬರಬೇಕು. ಇಸ್ಕೋ ಕಹಾ ಜಾತಾ ಹೈ ಹರ್ಷಿತ್. ಹರ್ಷಿತ್ ಭಿ ಮನ್ ಸೆ ಔರ್ ತನ್ ಸೆ ದೋನೋ ಸೆ ಹೋನಾ ಹೈ. ಹರ್ಷಿತ ಮನಸ್ಸಿನಿಂದ ಹರ್ಷಿತ ಆಗಬೇಕು, ದೇಹದಿಂದನೂ ಹರ್ಷಿತ. ऐसा जो हर्षित होता है वही आकर्षित होता है. प्रकृति और माया के अधीन न होकर दोनों को अधीन करना चाहिए. ಪ್ರಕೃತಿ ಮತ್ತು ಮಾಯೆಗೆ ಅಧೀನ ಆಗದೆ ಅವುಗಳನ್ನೇ ನಮ್ಮ ಅಧೀನರನ್ನಾಗಿ ಮಾಡಿಕೊಳ್ಬೇಕು. ಅಧೀನ ಹೋ ಜಾನೆ ಕೆ ಕಾರಣ ಅಪನಾ ಅಧಿಕಾರ ಖೋ ಲೇತೆ ಹೇ. ಅವ್ರಿಗೆ ನಾವು ಅಧೀನ ಆದ್ವಿ ಅಂತಂದರೆ ನಮ್ಮ ಅಧಿಕಾರ ನಾವು ಕಳ್ಕೊಳ್ತೀವ. ತೋ ಅಧೀನ ನಹಿ ಹೋನಾ ಹೇ, ಅಧೀನ ಕರ್ನಾ ಹೇ. ತಬ್ ಅಪನಾ ಅಧಿಕಾರ प्राप्त करेंगे और जितना अधिकार प्राप्त करेंगे उतना प्रकृति और लोगों द्वारा सत्कार होगा. तो सत्कार कराने लिए क्या करना पड़ेगा. ಅದಕ್ಕೆ ಬಾಬಾ ಹೇಳ್ತಾರೆ, ಮಾಯೆ ಮತ್ತು ಪ್ರಕೃತಿಯನ್ನು ನಮ್ಮ ಅಧೀನದಲ್ಲಿ ಇಟ್ಕೊಂಡ್ರೆ ಎಲ್ಲರಿಂದ ನಮಗೆ ಸತ್ಕಾರ ಸಿಗ್ತದೆ. ಅದಕ್ಕೇನು ಮಾಡಬೇಕು? ಅಧೀನ್ ಪನ್ ಛೋಡ್ಕರ್ ಅಪನಾ ಅಧಿಕಾರ ರಖೋ. ಅಧೀನ ಆಗೋದು, ದಾಸ ಆಗೋದ್ರ ಬದಲಾಗಿ ಅದರ ಮೇಲೆ ಅಧಿಕಾರ ಚಲಾಯಿಸಬೇಕು. ಅಧಿಕಾರ ರಖನೆ ಸೆ ಅಧಿಕಾರಿ ಬನೆಂಗೆ. ಅಧಿಕಾರದಲ್ಲಿ ಇದ್ದರಷ್ಟೇ ನೀವು ಮುಂದೆ ಅಧಿಕಾರಿ ಆಗ್ತೀರಾ. ಲೇಕಿನ್ ಅಧಿಕಾರ छोड़ करके अधीन बन जाते हो, छोटी छोटी बातों के अधीन बन जाते हो, अपनी ही रचना के अधीन बन जाते हैं. ಬಾಬಾ ಹೇಳ್ತಾರೆ, ನಾವೇನು ರಚನೆ ಮಾಡಿದ್ದೀವಿ ಅದಕ್ಕೆ ನಾವೇನಾಗ್ತೀವಿ, ಅಧೀನ ಆಗ್ತೀವಿ, ಸೋಲ್ತೀವಿ. लौकिक बच्चे तो भल हैं लेकिन अपनी ही रचना अर्थात संकल्पों के अधीन हो जाते हो. ಬಾಬಾ ಹೇಳ್ತಾರೆ, ನಮ್ಮ ಲೌಕಿಕ ಮಕ್ಕಳಿರ್ತಾರೆ, ಅವು ನಮ್ಮ ರಚನೆಗಳಾದರೂ ಕೂಡ ಸಂಕಲ್ಪಗಳಿಂದ ನಾವೇನಾಗ್ಬಿಡ್ತೀವಿ, ಅಧೀನ ಆಗ್ಬಿಡ್ತೀವಿ. जैसे लौकिक रचना से अधीन बनते हो वैसे ही अब भी अपनी रचना संकल्पों की भी अधीन बन जाते हो. ನಮ್ಮ ಸಂಕಲ್ಪಗಳು ಯಾರ ರಚನೆ? ನಮ್ಮ ರಚನೆಗಳು, ನಮ್ಮ ಸಂಕಲ್ಪಗಳ ರಚನೆ, ಅದಕ್ಕೆ ನಾವು ಅಧೀನ ಆಗ್ಬಿಡ್ತೀವಿ ಅಂತ ಬಾಬಾ. अपनी रचना कर्मेंद्रियों के भी अधीन बन जाते हो. ಈ ಕರ್ಮೇಂದ್ರಿಯಗಳು ನನ್ನ ರಚನೆ, ಇವುಗಳಿಗೂ ನಾವು ಏನಾಗ್ಬಿಡ್ತೀವಿ, ಅಧೀನ ಆಗ್ಬಿಡ್ತೀವಿ, ದಾಸಿ ಆಗ್ಬಿಡ್ತೀವಿ. ಅಧೀನ್ ಬನನೆ ಸೆ ಹಿ ಅಪನಾ ಜನ್ಮ ಸಿದ್ಧ ಅಧಿಕಾರ ಖೋ ಲೇತೆ ಹೋ. ಎಲ್ಲವುಗಳಿಗೂ ಅಧೀನ ಆಗಿರೋದ್ರಿಂದ ನಮ್ಮ ಅಧಿಕಾರವನ್ನು ಕಳ್ಕೊಂಡ್ಬಿಡ್ತೀವಿ. तो बच्चे बने और अधिकार हुआ, सर्वदा सुख शांति और पवित्रता का जन्म सिद्ध अधिकार कहते हो ना. ಬಾಬಾ ಹೇಳ್ತಾರೆ, ತಂದೆ ಮಕ್ಕಳಾಗಿದ್ದೀವಿ ಅಂತಂದ್ರೆ ಅಧಿಕಾರಿ ಆದ್ವಿ. ಎಲ್ಲದರಿಂದ ಸುಖ ಶಾಂತಿ ಪವಿತ್ರತಾ ನಮ್ಮ ಜನ್ಮಸಿದ್ಧ अधिकार आಗಿದೆ. अपने आप से पूछो कि बच्चा बना और पवित्रता सुख शांति का अधिकार प्राप्त किया. ಪರಮಾತ್ಮನ ಮಕ್ಕಳಾಗಿದ್ದೀವಿ ಅಂದರೆ ಪರಮಾತ್ಮ ಶಾಂತಿ ಸಾಗರ, ಅದಕ್ಕೆ ಅಧಿಕಾರ ಇದ್ವಿ. ಪವಿತ್ರ ಸಾಗರ ಪವಿತ್ರತಾ ಶಕ್ತಿಗೆ ಅಧಿಕಾರಿ ಆಗಿದ್ದೀವಿ, ಪ್ರಾಪ್ತಿ ಮಾಡ್ಕೊಂಡಿದ್ದೀವ ಅಂತಾರೆ. अगर अधिकार छूट जाता है तो कोई बात के अधीन बन जाते हो. ಅಧಿಕಾರ ಬಿಟ್ವಿ ಅಂತಂದರೆ ಅಧೀನ ಆಗ್ಬಿಡ್ತೀವಿ. ತೋ ಅಬ್ ಅಧೀನತಾ ಕೋ ಛೋಡೋ,
अपने जन्म सिद्ध अधिकार को प्राप्त करो. ತಮ್ಮ ಅಧೀನತೆಯನ್ನು ಬಿಟ್ಟು ಜನ್ಮಸಿದ್ಧ ಅಧಿಕಾರ ಪ್ರಾಪ್ತಿ ಮಾಡಿಕೊಳ್ಳಿ. ಯಹ ಜೋ कहते हो कब प्रभाव निकलेगा, यह प्रभाव भी क्यों नहीं निकलता, कारण क्या. ಬಾಬಾ ಹೇಳ್ತಾರೆ, ಏನು ಮಾಡೋದು, ಪ್ರಭಾವ ಹೋಗೋದಿಲ್ಲ, ಅದಕ್ಕೆ ಕಾರಣ ಏನು. क्योंकि अब तक कई बातों में खुद ही प्रभावित होते रहते हो. ಯಾಕಂತಂದರೆ ಇನ್ನು ಅನೇಕ ಮಾತುಗಳಲ್ಲಿ ಇನ್ನೂ ಏನಾಗಿದ್ದೀರಾ, ನೀವು ಪ್ರಭಾವಿತ ಆಗಿದ್ದೀರಾ, ಅಂದರೆ ಅಧೀನ ಆಗಿದ್ದೀರಾ. प्रभाव चाहते हो तो इन सभी बातों में प्रभावित नहीं होना. ನಮ್ದು ಎಲ್ಲರ ಕಡೆ ಪ್ರಭಾವ ಆಗಬೇಕು ಅಂತಂದರೆ ಬೇರೆ ಕಡೆ ಪ್ರಭಾವಿತ ನಾವು ಆಗಬಾರ್ದು. अपनी एक्टिविटी से अंदाज़ा निकाल सकते हो, ऐसा सौभाग्य सारे कल्प में एक ही बार मिलता है. ಇಂಥ ಸೌಭಾಗ್ಯ ಇಡೀ ಕಲ್ಪದಲ್ಲಿ ಒಂದು ಸಾಲ ಮಾತ್ರ ಸಿಗ್ತದೆ. सतयुग में भी लौकिक पाप के साथ रहेंगे, पारलौकिक पाप के साथ नहीं. ಸತ್ಯುಗದಲ್ಲಿ ಯಾರ ಜೊತೆ ಇರ್ತೀವಿ ನಾವು, ಲೌಕಿಕ ತಂದೆ ಜೊತೆ, ಲೌಕಿಕ ತಂದೆ ಜೊತೆ ಇರ್ತೀವಿ, ಪರಮಾತ್ಮನ ಜೊತೆ ಇರೋಕ್ಕಾಗೋದಿಲ್ಲ. 84 जन्मों में कितना श्रृंगार किया होगा, भिन्न भिन्न प्रकार के बहुत श्रृंगार किए. बाप दादा का स्नेह यही है कि बच्चों को श्रृंगार कर शोकेस में सृष्टि के सामने लाए. ಬಾಬಾಗೇನು ಇಚ್ಛೆ ಆಗಿದೆ, ಲೌಕಿಕ ತಂದೆ ತಾಯಿನೂ ಏನು ಮಾಡ್ತಾರೆ, ಮಕ್ಕಳು ಹುಟ್ಟಿದ ಕೂಡಲೇ ಅವ್ರಿಗೆ ಶೃಂಗಾರ ಮಾಡಿ ಇದು ನನ್ನ ಮಗ ಅಂತೆಲ್ಲ ತೋರಿಸ್ಕೋತ ಹೋಗ್ತಿರ್ತಾರೆ. ಹಂಗಿಲ್ಲಿ ಬಾಬಾಗೂ ಏನು ಮಾಡಬೇಕಾಗಿದೆ, ನಮ್ಮನ್ನು ಶೃಂಗಾರ ಮಾಡಿ ಇಡೀ ವಿಶ್ವದ ಎದುರುಗಡೆ ನಿಲ್ಲಿಸಬೇಕು ಅಂತ ಆಸೆ. ಯಾರಿಗೆ, ಬಾಬಾಗೆ. बाप दादा का स्नेह यही है कि बच्चों को श्रृंगार कर शोकेस में सृष्टि के सामने लाए. जब सभी संपूर्ण बनकर शोकेस अर्थात विश्व के सामने आएंगे तो कितने सजे हुए होंगे. ಬಾಬಾ ಎಲ್ಲ ಶೃಂಗಾರ ಮಾಡಿ ಸೃಷ್ಟಿಯ ಎದುರುಗಡೆ ಕರ್ಕೊಂಡು ಬಂದರೆ ನಾವು ಎಷ್ಟು ಚಂದ ತಯಾರಾಗಿರ್ತೀವಿ. सतयुग का श्रृंगार नहीं, गुणों के गहने धारण करने हैं. ಸತ್ಯುಗದ ಶೃಂಗಾರ ಬೇರೆ, ಅದು ಸ್ಥೂಲ ಶೃಂಗಾರ. ಇಲ್ಲೇ ಬಾಬಾ ಏನು ಮಾಡ್ತಾರೆ, ಗುಣಗಳ ಶೃಂಗಾರ ಮಾಡ್ತಾರೆ. अच्छा, ओम शांति.